ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ. ಇದು 2 ಕೋಟಿ ಅಂದರೆ 10 ವರ್ಷ ಹಿಡ್ಕೊಂಡ್ರು ಸಹಿತ 20 ಕೋಟಿ ಜನಕ್ಕೆ, ಅಂದ್ರೆ ಕಾಲು ಭಾಗದಷ್ಟು ಜನಕ್ಕೆ ಉದ್ಯೋಗ ಸಿಗಬೇಕಾಗಿತ್ತಲ್ವಾ? ನಿರುದ್ಯೋಗ ತಾಂಡವವಾಡ್ತಾ ಇದೆ, ಇರೋ ಕೆಲಸಗಳು ಹೋಗ್ತಾ ಇದ್ದಾವೆ. IT ಇಂಡಸ್ಟ್ರಿಗಳಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಸಹಿತ ಮನೆ ಕಳಿಸ್ತಾ ಇದ್ದಾರೆ. AI ಬಂದುಬಿಟ್ಟು ಅವ್ರು ಈಗ ಇರೋರು ಸಹಿತ ಬುಡ್ಚಾಪಿ ಕಿತ್ಕೊಂಡು ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಎಲ್ಲಿದೆ ರೀ ನಿಮ್ಮದು ಉದ್ಯೋಗ? ಯಾವ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ? ಮಾಡಿಲ್ವಲ್ಲ. ರೈತರ ಆದಾಯ ಡಬ್ಬಲ್ ಆಗುತ್ತೆ. ಯಾಕ್ರಿ ಆತ್ಮಹತ್ಯೆಗಳಾಗ್ತಾ ಇದ್ದು? ರೈತರು ಯಾಕೆ ಕಣ್ಣೀರನ್ನು ಸುರಿಸ್ತಾ ಇದ್ರು? ಯಾಕೆ ರೈತರ ಪರಿಸ್ಥಿತಿ ಇವತ್ತವರೆಗೂ ಹಾಗೇ ಇದೆ? ರೈತರು ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗ್ತಾ ಇದೆಯಾ? ಇಲ್ವಲ್ಲ. ರೈತರು ಅಲ್ಲಿ ಬಾರ್ಡರಲ್ಲಿ ಕೂತ್ಕೊಂಡು 1 ವರ್ಷಗಳ ಕಾಲ ಮಳೆ ಚಳಿಯಲ್ಲಿ ಕಷ್ಟ ಅನುಭವಿಸ್ತಾ ಹೋರಾಟ ಮಾಡಿದ್ರಲ್ಲ, 700 ಜನ ಪ್ರಾಣ ತೆತ್ತರಲ್ಲ. ಏನಕ್ಕೆ? ನ್ಯಾಯಯುತವಾದ ಬೆಲೆ ಕೊಡಿ ನಮಗೆ ಅಂತ. ನಿಮ್ಮ 3 ಅಪಾಯಕಾರಿ ಮಸೂದೆಗಳನ್ನು ವಾಪಸ್ ತಗೊಳ್ಳಿ. ಬೆಂಬಲ ಬೆಲೆ ಕೊಡಿ, ಬೆಂಬಲ ಬೆಲೆಯನ್ನು ಕೊಡುತ್ತೇವೆ ಅಂತ ಬರೆದು ಕೊಟ್ಟು ಬಿಟ್ಟು ಇವತ್ತಿನವರೆಗೂ ಜಾರಿ ಮಾಡಿಲ್ವಲ್ಲ. ನೀವು ರೈತ ವಿರೋಧಿಗಳಲ್ವಾ? ನೀವು ಕೇಂದ್ರ ಸರ್ಕಾರ ರೈತ ವಿರೋಧಿ ತಾನೆ?